ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಳೆಗಾಲ ಪ್ರಾರಂಭವಾದಾಗ ರೈತರಲ್ಲಿ ಹೊಸ ಹುಮ್ಮಸ್ಸು, ಉತ್ಸಾಹ, ಹುರುಪನ್ನು ನಾವು ನೋಡ್ಬೋದು. ಯಾಕಂದರೆ ಮುಂಗಾರು ಪ್ರಾರಂಭವಾದಾಗ ಗದ್ದೆಯನ್ನು ನಾಟಿಗೆ ರೆಡಿ ಮಾಡುವುದು, ಬಿತ್ತನೆ ಮಾಡುವುದು ಮುಂತಾದ ಕೆಲಸ ಪ್ರಾರಂಭವಾಗುತ್ತದೆ. ಪ್ರಮುಖವಾಗಿ ಅಂಚು ಕಡಿಯುವುದು, ಇದಕ್ಕೆ ಬದ ಕಡಿಯುವುದು ಅಂತ ಕೂಡ ಹೇಳ್ತಾರೆ. ಅಂಚು ಇಡುವುದು, ಸಸಿ ಪಾತಿ ರೆಡಿ ಮಾಡುವುದು, ಬೀಜಕ್ಕೆ ಬೀಜೋಪಚಾರ ಮಾಡಿ ಬೀಜವನ್ನು ಹಾಕುವುದು, ನಮ್ಮಲ್ಲಿ ಮೊದಲೆಲ್ಲ ಎತ್ತಿನಿಂದ ನೇಗಿಲನ್ನು ಬಳಸಿ ಹೊಳಕ್ಕೆ, ಹೂಟೆ, ನಳ್ಳಿ ಹೊಡೆಯುವುದು ಮುಂತಾದ ಕೆಲಸಗಳೆಲ್ಲ ಮಾಡ್ತಿದ್ರು. ಆದರೆ ಈಗ ಟಿಲ್ಲರ್ ಟ್ರ್ಯಾಕ್ಟರ್ಗಳನ್ನು ಬಳಸಿ ಹೊಳಕ್ಕೆ, ಹೂಟೆಗಳನ್ನು ಮಾಡ್ತಾ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ನಾವು ಸತತವಾಗಿ ಮಿಷನ್ ನೆಟ್ಟಿ ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಈ ವರ್ಷ ಮಿಷನ್ ಎಲ್ಲೂ ಸಿಗದ ಕಾರಣ ಆಳುಗಳ ಮೂಲಕ ನೆಟ್ಟಿಗಳನ್ನು ಮಾಡಲು ಸುಮಾರು 25 ಕಿಲೋಮೀಟ್ರ್ ದೂರದಿಂದ ನೆಟ್ಟಿ ನಡೋರ್ನ ಆಳುಗಳನ್ನು ನಾವು ಕರೆಸಿದ್ವಿ. ಮೊದಲೆಲ್ಲ ಕೈ ನೆಟ್ಟಿ ಮಾಡಲು ಅಕ್ಕಪಕ್ಕದಲ್ಲಿ ತುಂಬ ಜನ ಸಿಗ್ತಾ ಇದ್ರು. ಆದರೆ ಈಗಂತೂ ನೆಟ್ಟಿ ಮಾಡುವ ಜನ ಅಲ್ಲೊಬ್ಬರು ಇಲ್ಲೊಬ್ಬರು ಅಂತ ಅಷ್ಟೇ ಸಿಗ್ತಾರೆ. ಮುಂದಿನ ಕೆಲ ವರ್ಷದಲ್ಲಿ ಕೈ ನೆಟ್ಟಿ ಮಾಡುವ ಜನ ಹುಡುಕಿದ್ರೂ ಸಿಗೋದು ಕಷ್ಟ ಅಂತ ಅನಿಸುತ್ತೆ. ಮುಂದೆ ಎಲ್ಲವೂ ಯಾಂತ್ರೀಕರಣವಾಗಿ ಬದಲಾಗಬೇಕಾಗಿದೆ, ಅನಿವಾರ್ಯತೆ ಇದೆ. ಈಗ ಇಲ್ಲಿ ನಟ್ಟಿ ನಡ್ತಾ ಇದ್ದಾರಲ್ಲ ಈ 5 ಜನ ಮಹಿಳೆಯರು, ಇವ್ರ ಬಗ್ಗೆ ನಾನು ಹೇಳಲೇಬೇಕು. ಈ 5 ಜನ ಇದ್ದಾರಲ್ಲ ಇವರು 3 ಎಕರೆ ಭತ್ತದ ಗದ್ದೆ ಇದೆಯಲ್ಲ ಆ ಸಸಿ ಕೀಳುವುದು ಒಂದೇ ದಿನದಲ್ಲಿ ಇವ್ರು ಮುಗಿಸಿದ್ದಾರೆ. ನಿಮ್ಮ ಎಲ್ಲರ ಈ ಶ್ರಮಕ್ಕೆ ನನ್ನ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್. 1.5 ದಿನದಲ್ಲಿ ಅಷ್ಟೋ ಗದ್ದೆ ನೆಟ್ಟಿ ಮಾಡಿದ್ದಾರೆ ಇವರು. ನನಗೆ ಇವ್ರನ್ನೆಲ್ಲ ನೋಡ್ತಾ ಇದ್ದರೆ ಒಂದು ಸೆಂಟೆನ್ಸ್ ನೆನಪಾಗ್ತಾ ಇದೆ. ಯಾವುದಪ್ಪ ಆ ಸೆಂಟೆನ್ಸ್ ಅಂತಂದರೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಏನು ಹೇಳ್ತೀರಾ ನೀವು ಈ ಸೆಂಟೆನ್ಸಿಗೆ?
ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.